ಮಹಿಳಾ ಟೀಮ್ ಯಾಕೆ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಇವತ್ತು 33% ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ, ವೇಮಗಲ್ ಪಟ್ಟಣ ಪಂಚಾಯತಿ ಆಗಿದೆ. ವೇಮಗಲ್ ಸಿಟಿ ಲಿಮಿಟ್ಸ್ ಅಲ್ಲೇ 4 ಕ್ಷೇತ್ರನ ಮಹಿಳೆ ಮೀಸಲಾಗಿಟ್ಟಿದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು. ಅಯ್ಯೋ ಏನಪ್ಪ ಸ್ವಲ್ಪ ಯಾವಾಗ ಗಜಾಮನ್ ಮಾತಾಡ್ತಾರೆ, ಅರುಣಾನ್ ಮಾತಾಡ್ತಾರೆ, ಮಮತವ್ರು ಮಾತಾಡ್ತಾರೆ, ಅಥವಾ ನಮ್ಮ ಇವನ್ನೇ ನೀವೆಲ್ಲರೂ ಮಾಡೋ ಕೆಲಸನ ನಾವು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಅಲ್ಲಿರೋ ಕೂತಿರೋ ಸುಮನ್ ಬಗ್ಗೆನೂ ಗೊತ್ತು, ಇಲ್ಲಿ ಕೂತಿರೋ ಇವರು ಎಲ್ಲ ಬಗ್ಗೆ ನನ್ಗೆ ಗೊತ್ತಿರ್ತದೆ. ಹಾಗೆ ನೀವು ಕೆಲಸ ಮಾಡಿದ್ರೆ ನಾನು ಯಾವುದೇ ಜಾತಿ ಮತ್ತೆ ನಮ್ಗೆ ತುಂಬ ಆಪ್ತರಾಗಿರೋದು ನೋಡಲ್ಲ. ಕೆಲಸ ಮಾಡಿದ್ರೆ ನಮ್ಗೆ ಕಲ್ತು ನಾನೇ ಕಲ್. ಇವಾಗ ನಮ್ಮ ಗಜಾಮನ ನಮ್ಮ ಮೊನ್ನೆ 200 ಜನ ಕರ್ಕೊಂಡಿದ್ದೀವಿ. ಈ ಥರ ನಮ್ಮ ಮಹಿಳಾ ಮೋರ್ಚಾನ ನಾವು ತುಂಬ ಅತ್ಯಂತ ಬಲಿಷ್ಠವಾಗಿ ಮಾಡಬೇಕು. ಅದಕ್ಕೆ ಈ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಈ ಕಾರ್ಯಕ್ರಮ 7 ಜನ ಸಾಧಿಕರಿಗೆ ನೀವು ಒಂದು 100 ಜನ ಬಂದಿರಲಿ, ಒಂದು 10 ಜನನ ನೀವು ಪ್ರೇರಣೆ ಆಗ್ತದೆ. ಈ 7 ಜನ ನೋಡಿ, ಇದು ಬಿಜೆಪಿ ಪಕ್ಷ ಕಟ್ಟಂತದ್ದು. ಈಗ 7 ಜನ ನಿಮ್ಗೆ ಗೊತ್ತಿರಲಿಲ್ಲ, ಮಾಮನಾಗಿ ಒಂದು ಸಭೆ ಮಾಡಿ ಸ್ವೀಟ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದೆ. ಈ 7 ಜನದ ಬಗ್ಗೆ ನಿಮ್ಗೆ ಯಾರು ಗೊತ್ತಾಗ್ತದೆ? ನೀವು ಯಾರೋ ಒಬ್ರು ನಿಮ್ಮ ಮಕ್ಕಳನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ, ಹೌದು ಇಂಥವ್ರು ಇದ್ದಾರೆ, ನಮ್ಮ ಮಾನಸ ಕಬಡ್ಡಿ ಕೋಲಾರ ಅಲ್ವಾ, ಅನುರಾಧ ಮೇಡಮ್ನವರು, ಡಾಕ್ಟ್ರು ರಾಧಿಕಾ ಮೇಡಮ್, ಡಾಕ್ಟರ್ ಕೋಲಾರದವರು, ಎಲ್ಲ ಕೋಲಾರದಲ್ಲಿ ಯಾರು ಇಲ್ಲ ಇದೆ 7 ಜನದಲ್ಲಿ. ನಿಮ್ಮ ಮನೆಯಲ್ಲಿ ಈ ತರ ಅವರು ನೆಕ್ಸ್ಟ್ ಈ ವೇದಿಕೆಗಳಲ್ಲಿ ನಾನು ಓಂಶಕ್ತಿ ಫೌಂಡೇಶನ್ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರ್ತೀನಿ. ಆ ಪ್ರತಿಭಾ ಪುರಸ್ಕಾರ 2nd PUC ಫಸ್ಟ್ PUCಗೆ ಈ ಕೂತಿರೋ ಮಕ್ಕಳೇ ಬರಬೇಕು. ನನಗೆ ಅದೊಂದು ಆಸೆ. ಕೋಲಾರದಲ್ಲಿ 200 ಜನಕ್ಕೆ ಮಾಡ್ತೀನಿ ನಾವು ಪ್ರತಿ ವರ್ಷ. ಯಾಕೆ ಹೇಳ್ತಾ ಇದ್ದಾರೆ? ಮಹಿಳಾ ಮೋರ್ಚಾ ಸ್ಟ್ರಾಂಗ್ ಆಗಬೇಕು, ಮಹಿಳೆಯರು ಸ್ಟ್ರಾಂಗ್ ಆಗಬೇಕು. ನಮ್ಮ ಮೋದಿಯವರು ಅಷ್ಟೊಂದು ಶಕ್ತಿ ಕೊಡ್ತಾ ಇದ್ದಾರೆ ಪಕ್ಷಕ್ಕೆ, ಹೆಣ್ಮಕ್ಳಿಗೆ. ಇವತ್ತು ಒಂದೇ ಸತಿ ಗೆದ್ದಿದ್ದು, ಕಾರ್ಪೊರೇಟರ್ ಆಗಿದ್ದು ಎಲ್ಲಿ ನಮ್ಮ ಡೆಲ್ಲಿಯಲ್ಲಿ. ನಮಗೊಂದು ಆಸೆ ಇತ್ತು 18 ವರ್ಷದಿಂದ, ಡೆಲ್ಲಿ ಗೆಲ್ತಾರಲ್ಲ, ಸೆಂಟ್ರಲ್ ನಾವೇ ಗೆಲ್ತಾ ಇದ್ವಿ, ಆದ್ರೆ ಡೆಲ್ಲಿ ಬಿಟ್ಕೊಡ್ತಾ ಇದ್ವಿ. ಡೆಲ್ಲಿ ಗೆದ್ಮೇಲೆ ಒಬ್ಬ ಮಹಿಳೆಯನ್ನ ಮುಖ್ಯಮಂತ್ರಿ ಆಗಿ ಮಾಡೋದು ಗೊತ್ತಿದೆ ನಿಮ್ಗೆ? ಫಸ್ಟ್ ಟೈಮ್ ರೇಖಾ ಗುಪ್ತಾ, ಹೌದಲ್ಲ? ರೇಖಾ ಗುಪ್ತನ ಯಾಕೆ ಮಾಡಿದ್ರು ಅಂದ್ರೆ, ಬೇರೆ ಪಕ್ಷದಲ್ಲಿ ಆಗಲ್ಲ. 5 ವರ್ಷ ಗೆದ್ದಿರ್ಬೇಕು, ಒಂದು ಜಾತಿ ಇರಬೇಕು, ಒಂದು ದುಡ್ಡು ಇರಬೇಕು. ನಮ್ಮ ಪಕ್ಷದಲ್ಲಿ ಆ ವ್ಯವಸ್ಥೆನೇ ಇಲ್ಲ. ಇವ್ರಿಗೆ ಒಳ್ಳೆ ಹಿನ್ನೆಲೆ ಇದ್ದು, ಪಾರ್ಟಿ ಕಮಿಟ್ಮೆಂಟ್ ಇದ್ದು, ಸಮಯ ಕೊಟ್ಟಿದ್ದಾದ್ರೆ ಖಂಡಿತವಾಗಿ ಮುನ್ನೆಲೆ ತರುವಂತ ಏಕೈಕ ಪಕ್ಷ ಭಾರತದಲ್ಲಿ ಯಾವ್ದಾರ ಇದ್ರೆ ಅದು ಭಾರತೀಯ ಜನತಾ ಪಕ್ಷ. ಆ ಭಾರತೀಯ ಜನತಾ ಪಕ್ಷದಲ್ಲಿ ನೀವೆಲ್ಲ ಕಾರ್ಯಕರ್ತರಾಗಿದ್ದೀರಿ. ಆಗಿದೆ ಅವ್ರು ಹೇಳ್ತಾ ಇದ್ದೀವಿ, ದಯವಿಟ್ಟು ಸಮಯ ಕೊಡ್ರಿ. ನಾವು ಪ್ರೋತ್ಸಾಹ ಕೊಡೋಕೆ ನಮ್ಮ ಪಕ್ಷ ಇರ್ತದೆ, ನಾವು ನಿಮ್ ಜೊತೆ ಇರ್ತೀವಿ. ಇವತ್ತು ಇಷ್ಟು ವ್ಯವಸ್ಥೆ ನನಗೆ ಗೊತ್ತಿರಲಿಲ್ಲ. ನಾನೇನು ಹೇಳಲ್ಲಮ್ಮ, ನೀವೇ ಮಾಡ್ಬೇಕು. ಅವರೇ ನಿರೂಪಣೆ ಮಾಡಿದ್ರು, ಅವರೇ ಸ್ವಾಗತ ಮಾಡಿದ್ರು, ರಾಜ್ಯಕ್ಕೆ ಒಂದು ಮಾಡಿದ್ರು. ಬೇಕಾದ್ರೆ ಇಲ್ಲಿ ನೋಡಿ, ರಾಜ್ಯದಲ್ಲಿ ನಮ್ಮ ರಾಜ್ಯ ಕಚೇರಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು. ಇಷ್ಟೊಂದು ಗಂಡಸದ್ದು ಸಪೋರ್ಟ್ ತಗೊಂಡೆ ಮಾಡಿರುವಂತ ಕಾರ್ಯಕ್ರಮಗಳು ಆಗೋದಿಲ್ಲ. ನಾವು ಸಪೋರ್ಟೇ ಮಾಡಿದ್ದಾರೆ, ಸುಮ್ಮನೆ ಭಾಷಣ ಹೊಡಿತಾ ಇದ್ದೀವಿ. ಎಲ್ಲ ಇದೇ ಟೀಮೇ ಮಾಡೋದು. ನಿಜ ಮೇಡಮ್, ಎಲ್ಲ ಇವರೇ ತಗೊಂಡಿದ್ದಾರೆ, ಇವರೇ ಮಾಡಿದ್ದಾರೆ. ನೀವು ಬೇರೆ ಕಾಂಗ್ರೆಸ್ JDS ತೋರಿಸಿ ಆಗೋದಿಲ್ಲ ಅಪ್ಲೈ ಮಾಡಕ್ಕೆ. 10 ಜನ ಮಹಿಳೆ ತರಿಸ್ಬೇಕಲ್ಲ, 5 ರೂಪಾಯಿ ಕೊಡಿ. ಯಾರನ್ನ ಕೇಳ್ಕೊಂಡ್ರೆ 200 ರೂಪಾಯಿ ಕೊಟ್ಟು ಕಳಿಸ್ತೀರ? ಕಳಿಸಲ್ಲ. ಭಾರತೀಯ ಜನತಾ ಪಕ್ಷದ ಶಕ್ತಿ ಇದು. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಕೆಲಸ ಮಾಡಕ್ಕೆ ಸಾಕಷ್ಟು ಮಹಿಳೆಯರು ಬರ್ತಾರೆ. ಆ ಮಹಿಳೆಯರು ಬಂದು ಇವತ್ತು ಒಳ್ಳೊಳ್ಳೆ ಯಾಕಂದ್ರೆ ನಿಮ್ಮ ಏನದು ಹೆಸರಿದ್ದು ನಿರ್ಮಲಾ ಗುಪ್ತಾ, ರೇಖಾ ಗುಪ್ತಾ ಅವರು ಸಾಮಾನ್ಯವಾಗಿ ಒಂದು ಕಾರ್ಪೊರೇಟರ್ ಆಗಿರುವಂತ ಒಬ್ಬ ಮಹಿಳೆ ಅಂತಂದು MLA ಮಾಡಿ ಅವ್ರನ್ನ CM ಮಾಡೋದು ಸಾಮಾನ್ಯ ವಿಷಯ ಅಲ್ಲ, ನೀವು ತಿಳ್ಕೊಳ್ರಿ. ಯಾಕಂತ ಹಾಗಾಗಿ ನೀವು ಇವತ್ತೇನು ಬಂದಿದ್ರಿ, ನೀವೆಲ್ಲ ಒಬ್ಬ ಜವಾಬ್ದಾರಿಯುತ ಕಾರ್ಯಕರ್ತರಾಗಬೇಕು, ಜವಾಬ್ದಾರಿಯುತ ಪದಾಧಿಕಾರಿ ಆಗಬೇಕು. ಈ ವೇದಿಕೆಗಳಲ್ಲಿ ನೆಕ್ಸ್ಟ್ ಸಭೆಗಳಲ್ಲಿ ನಾವು ನಗರದ ಮಾಡಿದಾಗ ನೀವೆಲ್ಲ ಇಲ್ಲಿ ಬಂದು ಕೂತ್ಕೊಬೇಕು. ಆ ಕಾರಣಕ್ಕೆ ಇವತ್ತು ಒಳ್ಳೆ ದಿವಸದಲ್ಲಿ ನಾವೆಲ್ಲ ಸೇರಿದ್ರಿ, ಒಳ್ಳೆ ಸಾಧಕರಿಗೆ ಸನ್ಮಾನ ಮಾಡಿದ್ರಿ. ಆ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ರಿ. ಅವ್ರು ಕೊಟ್ಟಂತ ಸಲಹೆ ಸೂಚನೆಗಳನ್ನ ನೀವು ಪಾಲಿಸಿ ಅಡಾಪ್ಟ್ ಮಾಡ್ಕೊಬೇಕು. ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಂಡಾಗೆ ನಿಮ್ಮಲ್ಲಿ ಒಂದಷ್ಟು ಜನ ಒಳ್ಳೆ ಮಕ್ಕಳು, ಒಳ್ಳೆ ಭವಿಷ್ಯ ಸಿಗ್ತದೆ ಅಂತ ಹೇಳಿ ಇಷ್ಟೊಂದು